ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಅಕ್ಕಿ ನೆನೆ ಹಾಕಿದೆ. ನೀರು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಯಾವಾಗ ರುಬ್ಬಬೇಕು. ಸೊ ಅದಕ್ಕೆ ಏನೇನು ಹಾಕಲ್ಲ, ಅಕ್ಕಿ ಮತ್ತು ತೆಂಗಿನಕಾಯಿ ಹಾಕಿಬಿಟ್ಟು ನೀರು ದೋಸೆಗೆ ರೆಡಿ ಮಾಡೋದು ಫ್ರೆಂಡ್ಸ್. ಓಕೆ, ರೆಡಿ ಮಾಡೋದು. ಅಕ್ಕಿ ಮೊದಲು ವಾಶ್ ಮಾಡೋದು. ರಾತ್ರಿ ನೆನೆ ಹಾಕಿಟ್ಟಿದ್ದೀನಿ. ಓಕೆ, ವಾಶ್ ಮಾಡಿಬಿಟ್ಟು ಫ್ರೆಂಡ್ಸ್ ಬೀಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಇಡಬೇಕು. ಅಲ್ಲಿ ತನಕ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೋಸೆ ಮಾಡೋಣ. ದೋಸೆಗೆ ಪಲ್ಯ ಮಾಡಬೇಕು, ತುಂಬ ಇದೆ ಕೆಲಸ. ಬೇಬಿ ವಾಶ್ ಮಾಡೋಣ. ನಮ್ಮ ಓನರ್ ಮನೆಯವರು ಏನು ಗಿಡ ಮಾಡ್ತಾಯಿದ್ದಾರೆ. ಬೀಜಗಳನ್ನೆಲ್ಲ ಹಾಕಿಬಿಟ್ಟು ಹೋಳಿ ಥರ ಮಾಡೋ ಬೀಜಗಳನ್ನೆಲ್ಲ ಹಾಕ್ತಾಯಿದ್ದಾರೆ. ಈ ಕಂಟೈನರ್ಸಿಗಿಂದ 2 ವಾರದಿಂದ ಅದನ್ನೇ ಮಾಡ್ತಾಯಿದ್ದಾರೆ. ಗಿಡ ನೆಡೋದು ಎಷ್ಟು ಗಿಡ ಬರುತ್ತೋ. ಯಾಕಂದರೆ ಮಳೆ ಬರ್ತಿರ್ಬೇಕಾದ್ರೂ ನೀರು ಹಾಕ್ತಾರೆ. ಮತ್ತು ಜಾಸ್ತಿ ಬೀಜ ಅಲ್ಲ, ಜಾಸ್ತಿ ನೀರು ಹಾಕಬಾರ್ದು. ಏನೋ ಹೇಳೋಕೆ ಅವತ್ತು ಹೇಳಿದೆ ನೀರು ಹಾಕಬೇಡಿ ಅಂತ. ಹಾಕ್ತಾಯಿದ್ದಾರೆ. ಗಿಡ ಚೆನ್ನಾಗಾಗಲಿ. ಏನಂದರೆ ತರಕಾರಿ ಬೀಜ, ಈ ಅವರೆಕಾಯಿ ಮತ್ತೇನೇನೋ ಹಾಕಿದ್ದೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಸರಿ, ಏನಾದ್ರು ಮಾಡ್ಕೊಳ್ಳಿ. ನಾನು ಅಕ್ಕಿ ಬೀಸೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ತೆಂಗಿನ ತುರಿ ಅಲ್ಲ, ತೆಂಗಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ತೆಂಗಿನಕಾಯಿ ಹಾಕೋದಷ್ಟು ದೋಸೆ ಟೇಸ್ಟ್ ಬರುತ್ತೆ. ಎಲ್ಲದಕ್ಕೂ ತೆಂಗಿನಕಾಯಿ ಹಾಕಿ ಅಂತ ಅಂದ್ಕೊಬೇಡಿ. ಅದಕ್ಕೆ ಹಾಕಬೇಕು ಅದಕ್ಕಷ್ಟೇ ಹಾಕೋದು. ದೋಸೆಗೆ ತೆಂಗಿನಕಾಯಿ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಟ್ರೈ ಮಾಡಿ. ನೀರು ದೋಸೆ, ಬೇರೆ ದೋಸೆ ಮಾಡಿ. ದೋಸೆ ಬೇಯಿಸ್ಕೋಬೇಕು. ಅದಕ್ಕೆ ಉಪ್ಪು ಹಾಕೋಬೇಕು. ಉಪ್ಪು ಹಾಕಿ ಇವಾಗ ರೆಡಿ ಮಾಡಿರ್ತೀನಿ. ಇನ್ನೊಂದು ಅರ್ಧ ಗಂಟೆ ಹಾಗೆ ಇಡಿ, ಆಮೇಲೆ ದೋಸೆ ಮಾಡಿ. ಇಲ್ಲಾಂದರೆ ವೈಟ್ ಹಿಟ್ಟಾಗಿರುತ್ತೆ ದೋಸೆ ಮೇಲೆ. ಫ್ರೆಂಡ್ಸ್, ಕೆಲಸ ಅಂತೂ ಆಯಿತು. ಕಸ ಗುಡಿಸಿ ಎಲ್ಲ ಒರೆಸಿ ರಂಗೋಲಿನೂ ಹಾಕಾಯಿತು. ಇವಾಗ ನನ್ನ ಮಗಳು ಎದ್ದಿದ್ದಾಳೆ. ಬೇಗ ಅವಳಿಗೆ ಪಲ್ಯ ಮಾಡಿ ದೋಸೆ ಮಾಡ್ಕೊಳ್ಬೇಕು. ಏನು ಪಲ್ಯ ಮಾಡೋಣ? ನಾವು ಹೀರೆಕಾಯಿ ಪಲ್ಯ ಮಾಡೋಣ. ಹೀರೆಕಾಯಿ ಫ್ರೆಂಡ್ಸ್. ಹಾಂ, ಏನು ಅಂತ ಇದ್ದಾಳೆ, ಏನೂ ಅರ್ಥ ಆಗಲ್ಲ. ಓಕೆ ಫ್ರೆಂಡ್ಸ್, ಪಲ್ಯಕ್ಕೆಲ್ಲ ರೆಡಿ ಮಾಡೋಣ. ಇದೇನು ಅಮ್ಮ? ಇದು ಓಕೆ. ಏನು ಮಾಡ್ತಾ ಇದ್ದೀರಾ?
ಪಲ್ಯ ಮಾಡ್ತಾ ಇದೆ ಅಮ್ಮ. ದೋಸೆ ಪಲ್ಯ ತಿಂತೀನಿ. ಏನು ಹೇಳಿದ್ರು ಹಂಗೆ ಮಾಡ್ತೀನಿ. ಏನದ ಅಯ್ಯಪ್ಪ ಪಲ್ಯ ತಿರ್ಗ್ಸು. ಹಾಂ ಫ್ರೆಂಡ್ಸ್, ಪಲ್ಯಕ್ಕೆ ಇಟ್ಟಿದ್ದೀನಿ. ಹೀರೆಕಾಯಿ ಫುಲ್ ನೀರು ಬಿಟ್ಟು ಡ್ರೈ ಆಗೋ ತನಕ ಬೇಯಿಸ್ಕೊಡೋದು. ಡ್ರೈ ಟೈಮ್ ಆಗೋಯ್ತು ಇವತ್ತು. ನೋಡಿ ಫ್ರೆಂಡ್ಸ್, ಏನು ರಾತ್ರಿ 7 ಮಲ್ಕೊಂಡಿಲ್ಲ. ಏನಕ್ಕಂದ್ರೆ ಸಂಜೆ ಮಲ್ಕೊಬಿಟ್ಲು. 7-8 ಗಂಟೆ 6 ಗಂಟೆ 7 ಗಂಟೆ ಟೈಮಲ್ಲಿ ಮಲ್ಕೊಂಡು ಆಮೇಲೆ 9 ಗಂಟೆ ಹಂಗೆ ಎತ್ಕೊಂಡು 9-9:30 ಎದ್ದು ಬಿಟ್ಟು 1 ಗಂಟೆ ಕಷ್ಟಪಟ್ಟು ಮಲಗಿಸಿದೆ ಅಲ್ವಾ? ಓಕೆ ಫ್ರೆಂಡ್ಸ್, ನಿಮಿಷ ನೋಡಿ ಫ್ರೆಂಡ್ಸ್, ಈ ಥರ ನೀರು ಬರುತ್ತೆ. ಟೂ ಮಿನಿಟ್ಸ್ ಫ್ರೆಂಡ್ಸ್ ಆಗೋಯ್ತು. ಅವಳಿಗೆ ದೋಸೆ ಮಾಡ್ಕೊಡು. ತೆಂಗಿನಕಾಯಿ ಕೈ ಮುಟ್ಬೇಡ. ಅವಳು ಏನು ತಿಂದು ನನ್ನ ಮೈ ಒರೆಸ್ತಾಳೆ, ಏನು ಮುಟ್ಟೋದು ನನ್ನ ಕೈ ಇದು ಮಾಡ್ತಾಳೆ, ನನಗೆ ಹೇಳ್ತಾಳೆ. ನೋಡಿ ಫ್ರೆಂಡ್ಸ್, ದೋಸೆ ಮಾಡಾಯಿತು. ನಮ್ಮ ಮಗಳಿಗೆ ದೋಸೆ ಪಲ್ಯ ಹಾಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ನೋಡಿ ಹೇಳಿನಲ್ಲ ಫ್ರೆಂಡ್ಸ್, ನೋಡಿ ದೋಸೆ ಹೀರೆಕಾಯಿ ಪಲ್ಯ ಮಾತ್ರ ಸಕ್ಕತ್ತಾಗಿದೆ. ಸಿಂಪಲಾಗಿ ಪಲ್ಯ ಮಾಡಿದ್ದೀನಿ, ದೋಸೆ ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಬೇಗ ಬೇಗ ತಿಂತೀನಿ, ಹಸಿರಾಗಿಬಿಟ್ಟಿದೆ. ನಮ್ಮ ಮಗಳು ಹಸಿರಾಗಿದೆ, ತಿಂತಾ ಇದ್ದಾರೆ. ಅವಳು ಆಟ ಆಡ್ತಾ ತಿಂತಾಳೆ. ನಾನು ಬೇಗ ಬೇಗ ತಿಂದ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಬೇಕು, ನಾನು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು. ಆಲ್ರೆಡಿ 11 ಗಂಟೆ ಆಯಿತು. ಅದಕ್ಕೋಸ್ಕರ ಬೇಗ ಬೇಗ ತಿಂದ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ. ಬೈ ಫ್ರೆಂಡ್ಸ್. ನನ್ನ ಮಗಳೇನು ಹೊಸ ಅಂಗಿ ಹಾಕೊಂಡು ಎಲ್ಲೋ ಹೋಗೋಣ ಅಂತ. ಎಲ್ಲೋಗ್ತೀಯೇ? ಎಲ್ಲೋ ಹೋಗ್ತೀಯ? ಹೋಗು, ನಾ ಏನು ಬರಲ್ಲ. ಅಕ್ಕ ಕೂತ್ಕೊಂಡ ಒಂದು ಚಟ್ಟಿ ಹಾಕೊಂಡು ಕೊಳ್ತಾಳೆ. ಹಾಯ್ ಫ್ರೆಂಡ್ಸ್, ನನ್ನ ಮಗಳು ಮಲ್ಕೊಂಡು ಓಡು ಹೊಸಂಗಿ ಹಾಕೊಂಡ್ಲು ಅಂತ ಹೇಳಲ್ಲ. ಅದ್ರದ್ದು ನೋಡಿ, ಇದು ಮುಖ ತುಂಬ ಬಿಟ್ಟಿದೆ. ತುಂಬ ಹೀಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಪಿಂಪಲ್ ಎಲ್ಲ ಬಿಟ್ಟಿದೆ. ಇಲ್ಲೊಂದು ಇಲ್ಲೆಲ್ಲ ಆಗಿದೆ. ಅದಕ್ಕೆ ಹೆಸರು ಕಾಳು ಇರುತ್ತಲ್ಲ, ಅದ್ರ ಕಿಚಡಿ ಮಾಡೋಣ ಅಂತ. ಸ್ವಲ್ಪ ಹೆಸರು ಕಾಳು ತಂಪಲ್ವಾ, ಅದಕ್ಕೆ ಬೇಯಿಸ್ಲಿಕ್ಕೆ ಇಟ್ಟಿದೆ. ವಿಸಲೆಲ್ಲ ಹೊಡಿತು, ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದೆ. ಆಲ್ರೆಡಿ ಬೆಂತು ಅನ್ಸುತ್ತೆ, ವಿಸಲ್ ಹೊಡಿದೆ, ಆಫ್ ಮಾಡಿಟ್ಟಿದೆ. ಸೂರ್ಯವಂಶ ಮೂವಿ ಹಾಕಿದ್ರು, ಸ್ವಲ್ಪ ನೋಡ್ತಾ ಕೂತ್ಕೊಂಡೆ. ಸಿಕ್ಕಾಪಟ್ಟೆ ಹೀಟಾಗಿದೆ, ನಾಲ್ಗೆ ಎಲ್ಲ ಉರಿತಾ ಇದೆ. ಅದಕ್ಕೆ ಸ್ವಲ್ಪ
ಏನು ತಿನ್ನೋಕ್ಕೂ ಇದಾಗ್ತಾಯಿಲ್ಲ. ಅದಕ್ಕೆ ಹೆಸರು ಕಾಳು ಕಿಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಅನ್ನ ಹಾಕಿ ಮಾಡಿದೆ, ಇಷ್ಟನೇ ಆಗಿಲ್ಲ. ಅದಕ್ಕೆ ಈ ಸಲ ಅನ್ನ ಹಾಕದೆ ಮಾಡೋಣ ಅಂತ ಹೇಳ್ಬಿಟ್ಟು ಖಾಲಿ ಹೆಸರು ಕಾಳು ಹಾಕಿ ಬೇಯಿಸಿದೆ. ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಸಕ್ಕರೆ ಎಲ್ಲ ಹಾಕಿ ಬೇಯಿಸ್ಕೊಂಡು ತಿನ್ನಬೇಕು. ನನ್ನ ಮಗಳಿಗೆ ಸ್ವಲ್ಪ ಸಪ್ರೇಟ್ ತೆಗ್ದಿಡ್ಬೇಕು, ಯಾಕಂದ್ರೆ ಅವಳು ಕಿಚಡಿ ಮಾಡಿದ್ರೆ ತಿನ್ನಲ್ಲ. ಖಾಲಿ ಕಾಳು ಕೊಟ್ಟರೆ ತಿಂತಾಳೆ, ಒಂದು ಸ್ವಲ್ಪ ಉಪ್ಪ ಕೊಟ್ಟರೆ ತಿಂತಾಳೆ ಅಷ್ಟೇ. ಮತ್ತು ಫ್ರೆಂಡ್ಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ನೋಡ್ತಾ ಇದ್ದೀರಾ, ಆದರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆದವರಿಗೆಲ್ಲ ಥ್ಯಾಂಕ್ ಯು. ಬಟ್ ಇನ್ನು ಆಗಿಲ್ಲದವರೆಲ್ಲ ಹಾಕಿ ಪ್ರತಿಯೊಂದು ವೀಡಿಯೋನ ನೋಡಿ ಅಷ್ಟೇ. ಏನು ಹೇಳೋದು, ಹಂಗೇನು ಹೇಳ್ಬೇಕಂತ ಗೊತ್ತಾಗಲ್ಲ ಫ್ರೆಂಡ್ಸ್, ಬೇಜಾರಾಗ್ತಿದೆ. ಯೂಟ್ಯೂಬು ಮಾಡಬೇಕಾದ್ರೆ ತುಂಬ ಇದಾಯಿತು. ಇವಾಗ ಏನಂದರೆ ವ್ಯೂಸ್ ಇದಾಗ್ತಿದೆ, ಲಾಸ್ಟ್ ಟೈಮೆಲ್ಲ ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಇಲ್ಲೊಂದು ಒಳ್ಳೆ ಹೋಗ್ತಿದೆ, ತುಂಬ ಹೀಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಕಂಟಿನ್ಯೂಸ್ ಆಗಿ 2 ದಿನ ಚಪಾತಿ ತಿಂದುಬಿಟ್ಟೆ, ಅದಕ್ಕೆ ಅನಿಸುತ್ತೆ. ನೋಡಿ ಇಲ್ಲಿ 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 ಎಲ್ಲ ಮುಖ ತುಂಬ ಗುಳ್ಳೆ ಆಗ್ತಾಯಿದೆ. ನನಗೆ ತುಂಬ ನೋವ್ತಾಯಿದೆ, ಹೋಗಲ್ಲ ನೋವ್ತಾಯಿದೆ, ಇಲ್ಲಿ ಮುಟ್ಟೋದು ಇಲ್ಲೆಲ್ಲ ನೋವ್ತಾಯಿದೆ. ಅದೇ ಹೇಳ್ತಾ ಇದ್ದೀನಲ್ಲ, ಲಾಸ್ಟ್ ಟೈಮ್ ಆಗಿದೆ. ಬಟ್ ಏನು ಅಂದರೆ ಸ್ವಲ್ಪ ವ್ಯೂಸು ಕಡಿಮೆ, ಬೇರೆ ವೀಡಿಯೋಸ್ಗೆಲ್ಲ ವ್ಯೂಸ್ ಬರ್ತಾಯಿದೆ, ಇದಾಗ್ತಾಯಿಲ್ಲ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಬೆಳಗ್ಗೆ ಯಾರು ಸಬ್ಸ್ಕ್ರೈಬ್ ಆದರು ಅಂತ ಅಂದ್ಕೊಂಡೆ, ಹಾಗೇ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ತುಂಬ ಹೆಲ್ಪ್ ಆಗುತ್ತೆ. ಓಕೆನೇ ಫ್ರೆಂಡ್ಸ್, ಬೇಜಾರು. ನನ್ನ ಮಗಳು ಮಲ್ಕೊಬಿಟ್ರು, ಬೇಜಾರು. ಅವಳು ಮಧ್ಯಾಹ್ನ ಮಲಗ್ತಾ ಇಲ್ಲ. ಸಂಜೆ ತನಕ ಆಟ ಆಡ್ತಾಳೆ, ಇಷ್ಟೊತ್ತಿಗೆ ಮಲ್ಕೊಬಿಡ್ತಾಳೆ. ನೈಟ್ ಎದ್ಕೊಬಿಡ್ತಾಳೆ. ಮಲ್ಕೊಬೇಡ ಅಂದರೂ ನಿದ್ದೆ ಬರುತ್ತೆ ಪಾಪ, ಮಲ್ಕೊಬಿಡ್ತಾಳೆ. ನಾನು ಒಂದೊಂದ್ಸಲ ಆಡಿಸಿ ಏನಾದರೂ ಮಾಡಿ ಇದು ಮಾಡಿಬಿಡ್ತೀನಿ, ನಾನು ಮಲ್ಗೋ ಕೊಡೋದೇಲಾಗಿತ್ತು. ಇವಾಗ ಎಷ್ಟು ಮಾಡಿದ್ರು ಮಲ್ಕೊಬಿಡ್ತಾಳೆ. ಇವಾಗ ಮಲ್ಕೊಂಡ್ಲಿ ಪರವಾಗಿಲ್ಲ, ರಾತ್ರಿ 12 ಗಂಟೆ 1 ಗಂಟೆ, ನಿನ್ನೆಂತೂ 1:30 2 ಗಂಟೆ ತನಕ ಅಂದರೂ ಮಲ್ಕೊಂಡಿಲ್ಲ. ಆಮೇಲೆ ಸುಳ್ಳೆ ಅಲ್ಲಿ ಗುಮ್ಮ ಬಂತು, ಇಲ್ಲಿ ಗುಮ್ಮ ಬಂತು, ಹಾಗೆ ಹೇಳ್ಬಿಟ್ಟು ಮಲ್ಕೊಂಡು. ನೋಡಿ ಫ್ರೆಂಡ್ಸ್, ಓದಿರೋ ಬಟ್ಟೆದಷ್ಟು ನೋಡಿ ಕೈಯೆಲ್ಲ ಆಗಿದೆ ನೋಡಿ ಫ್ರೆಂಡ್ಸ್. ಅವಳದು ಬರ್ತಡೆಗೆ ನಮ್ಮ ಬಾವ ಬಟ್ಟೆ ಕೊಟ್ಟಿದ್ದು. ಮದುವೆಗೆ ಹೋದಾಗಲೂ ಹಾಕೇ ಇಲ್ಲ ಬಟ್ಟೆ, ಒಂದಿನ ಹಾಕಿಲ್ಲ. ಇದೆ ಫುಲ್ ಇದಾಗುತ್ತೆ ಅಂತ, ಬಿಂಜ್ ಬರುತ್ತೆ ಅಂತೇಳಿ ಅದಕ್ಕೆ ತೆಗ್ದಿಟ್ಟಿದ್ದೆ. ಇವತ್ತು ಯಾಕೋ ಹಠ ಮಾಡಿದ್ಲು, ಬಟ್ಟೆ ಬೇಕೇ ಬೇಕು ಅಂತ. ಯಾವ ಬಟ್ಟೆ ಹಾಕಿದ್ರು ಬೇಡ ಅಂದ್ಲು. ಹೊಸ ಬಟ್ಟೆ ಎಲ್ಲ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದು ಬೇಕು ಇದು ಬೇಕು ಅಂತ. ನಾನು ಅದಕ್ಕೆ ಇದನ್ನು ಹಾಕ್ಕೊಂಡು ಅವಳ ಮೈಯೆಲ್ಲ ಒರೆಸ್ಕೊತಾ ಇದ್ಲು, ಅಮ್ಮ ನೋಡು ಅಂತ. ನೋಡಿ ನನ್ನ ಮೈ ತುಂಬ ಆಗಿದೆ, ತೋರಿಸ್ತಾಳೆ ನೋಡಿ, ಇದು ಆಗಿದೆ ಅಲ್ಲ ಆಗಿದೆ ಅಂತ. ನನ್ನ ಹಸ್ಬೆಂಡು ಬಂದಿಲ್ಲ ಫ್ರೆಂಡ್ಸ್. ಅವರು ಇಲ್ಲಿ ಮೈಸೂರಿಗೆ ಬಂದಿದೆ. ಮೈಸೂರಿಂದ ಈ ಕಡೆ ಡ್ಯೂಟಿ ಹಾಕ್ಕೊಬಿಡ್ತಾರೋ ಅಥವಾ ಬೇರೆ ಕಡೆ ಡ್ಯೂಟಿ ಹಾಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇನ್ನೂ ಜಾಸ್ತಿ ಆಗುತ್ತೆ ಕೈದಷ್ಟು ಕಂಟ್ಕೊಳ್ಳೋದು. ನನಗೆ ಇದು ಇಷ್ಟನೇ ಆಗಲ್ಲ. ಚಿಕ್ಕವರಿದ್ದಾಗೆಲ್ಲ ಹಚ್ಕೊತಿದ್ದೆ, ನಾನು ಹಚ್ಕೊಳ್ಳೋದಿಲ್ಲ. ಇದು ಎಲ್ಲ ಹಚ್ಕೊತಿದ್ದು ಪಳಪಳ ಹೊಳಿತದೆ ಮಕ್ಕಳು. ನೋಡಿ ಫ್ರೆಂಡ್ಸ್, ಎಲ್ಲ ಕಡೆ ಮಾಡ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಕಿಚಡಿ ಮಾಡೋಣ. ನನ್ನ ಮಗಳಿಗೆ ಸ್ವಲ್ಪ ಹೆಸರು ಕಾಳು ತೆಗೆದಿಟ್ಬಿಟ್ಟು ಸ್ವಲ್ಪನೇ ಮಾಡಿದ್ದೀನಿ. ನಂಗೆ ನೆನಪಿಲ್ಲ, ಅವಳಿಗೆ ಒಂದು ಎಕ್ಸ್ಟ್ರಾ ಹಾಕಬೇಕಾಗಿತ್ತು, ಇದರೊಳಗೆ ತಿಂತಾಳೆ ಅಂತ ಅಂದ್ಕೊಂಡು. ಲಾಸ್ಟ್ ಟೈಮು ಬೆಲ್ಲ ಹಾಕಿ ಮಾಡಿದ್ದೆ, ಈ ಸಲ ಬೆಲ್ಲ ಹಾಕಲ್ಲ, ಸಕ್ಕರೆ ಹಾಕಿ ಮಾಡ್ತೀವಿ. ಸ್ವಲ್ಪ ಸ್ವೀಟ್ ಆದರೂ ಬರೋಲ್ಲ, ಒಂಥರ ಆಗ್ಬಿಡುತ್ತೆ. ನಮ್ಮ ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡ್ಕೊಡ್ತಿತ್ತು ಜಾಸ್ತಿ. ಏನು ಸಂದ್ರೆ ಏನೋ ಸೌಂಡ್ ಮಾಡ್ತಾಯಿದ್ದಾರೆ. ಅದೇ ಏನು ಅಂತ ಹೇಳಿದ್ರೆ ಅದೇ ಖಾರದು ಮಾಡ್ಕೊಡ್ತೀವಿ. ಕಡಲೆಕಾಳು ಬರುತ್ತೆ, ಕಡಲೆ ಅದರಲ್ಲೂ ಖಾರ ಉಸಿರಿ ಮಾಡ್ತೀವಿ. ಅದೆಲ್ಲ ಇವಾಗ ನಾನು ಹೇಳ್ತೀನಿ, ನಂಗೆ ಅದು ಮಾಡಬೇಕು ಅಂತ ಆಸೆ. ಕಡಲೆಕಾಳು ತಗೋಣ ಅಂದರೆ ನನ್ನ ಗಂಡ ತಗೊಳೋದೇ ಇಲ್ಲ ಅಂತ. ಮೊದಲು ಕಾಳಿನ ಪಲ್ಯ ಮಾಡು, ಕಾಳಿಂದ ಅದು ಮಾಡು ಅಂತೀರಿ. ಇವಾಗ ಕಾಳಿನ ಪಲ್ಯ ಎಲ್ಲ ಮಾಡೋಕ್ಕೆ ತಗೊಳ್ಳಿಂದ ತಗೊಳ್ಳೋದೇ ಇಲ್ಲ. ಸೊಪ್ಪಿಪ್ಪೆಲ್ಲ ಮೊದಲು ತಗೊಬಿಡ್ತಿದ್ರು, ಇವಾಗ ಏನು ತೊಗೊಳ್ಳೋದು. ನಾನೇ ಹಠ ಮಾಡಿ ಪಾಲಕ್ ಸೊಪ್ಪೆಲ್ಲ ತಗೊಳ್ಳೋದು. ನಾನು ಪಾಲಕ್ ಸೊಪ್ಪು ಸಾಂಬಾರು ತುಂಬ ಇಷ್ಟ ಆಗುತ್ತೆ, ತಿಂದು ಗೊತ್ತೇ ನಾನು ಇವಾಗ ತಿನ್ನೋದು. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಾಡ್ಕೋತೀನಿ. ನೋಡೋಣ, ಟೈಮ್ ಎಷ್ಟಾಯಿತು ಗೊತ್ತಿಲ್ಲ, 8:30 ಆಯಿತು ಫ್ರೆಂಡ್ಸ್. ಒಂದು ಸ್ವಲ್ಪ ಅದನ್ನು ಮಾಡೋಣ, ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಕಿಚಡಿ ಮಾಡಿಕೊಂಡೆ ಫ್ರೆಂಡ್ಸ್. ನನ್ನ ಮಗಳು ಇನ್ನೆಷ್ಟೊತ್ತಿಗೆ ಹೇಳ್ತಾಳೆ ಗೊತ್ತಿಲ್ಲ. ಅವಳಿಗೆ ಸಪ್ರೇಟಾಗಿ ತೆಗ್ದಿಟ್ಟಿದೆ, ಅವಳಿದ್ಮೇಲೆ ಅವಳಿಗೆ ಕೊಡಬೇಕು. ಹಸಿವೆ ಅಂತ ಏನಿಲ್ಲ ಫ್ರೆಂಡ್. ನನಗೆ ಹೀಟಿಗೆ ತಂಪು ಮಾಡಬೇಕಾಗಿದೆ, ಅದಕ್ಕೋಸ್ಕರ ಹೆಸರುಕಾಳು ತಿಂತಿರೋದು. ಹೆಸರುಕಾಳು ತಂಪಲ್ವಾ. ಸಾಂಬಾರಲ್ಲಿ ಐತಿ, ಏನೂ ತಿನ್ನೋಕ್ಕಾಗ್ತಿಲ್ಲ. ನಾಲ್ಗೆಲ್ಲ ಇದಾಗ್ಬಿಟ್ಟಿದೆ. ಕಾಫಿ ಬಿಸಿ ಕುಡಿದು ಅಥವಾ ನಾಲ್ಗಿದಾಗ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ಚಪಾತಿ 2 ದಿನ 3 ದಿನ ತಿಂದುಬಿಟ್ರೆ ನಂಗೆ ಫುಲ್ ಹೀಟ್ ಇದೆ. ನೋಡಿ ಮುಖ ತುಂಬ ಗುಳ್ಳೆ, ಬೇಜಾರಾಗುತ್ತೆ ಫ್ರೆಂಡ್.
ಇದೇ ಹೇಳಿದ್ನಲ್ಲ ಫ್ರೆಂಡ್, ಫಸ್ಟ್ ಹೆಸರು ಕಾಳು ಚೆನ್ನಾಗಿ ಬೇಯಿಸ್ಕೊಂಡೆ. ಅದಾದಮೇಲೆ ಸಕ್ಕರೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಲೈಟಾಗಿ ಸ್ವೀಟ್ ಹಾಕ್ಕೊಂಡು ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕಿ ಮತ್ತೆ ಫುಲ್ ಮೆತ್ತಗೆ ಬೇಯಿಸ್ಕೊಂಡೆ. ಇವಾಗ ಟೇಸ್ಟ್ ಹೆಂಗಿದೆ ಅಂತ ಹೇಳೋಣ ಫ್ರೆಂಡ್. ಚೆನ್ನಾಗಿದೆ ಫ್ರೆಂಡ್. ತಿನ್ಕೊಬಿಡ್ತೀನಿ ಫ್ರೆಂಡ್ಸ್. ತಿಂದುಬಿಟ್ಟು ಹಾಲು ಕುಡಿದ್ಬಿಟ್ಟು ಕುತ್ಕೊಂಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಒಂದೆರಡು ಪಾತ್ರೆ ಇದೆ, ಅದೇ ಕುಕ್ಕರ್ ಇದೆ, ವಾಶ್ ಮಾಡಿಬಿಟ್ಟು ಮಲ್ಕೊಳ್ಳೋದೆ ಫ್ರೆಂಡ್ಸ್. ಇನ್ನೇನಿಲ್ಲ, ಬೇಜಾರು ಒಂಥರ. ಕಾಟ್ಲಿ ಕಿಚನ್ ನೋಡ್ತಾ ಇದ್ದೆ, ಅದು ನೋಡಿಬಿಟ್ಟು ಒಂದು ಸ್ವಲ್ಪ ನಗಾಡ್ಕಂತ ಕೂತಿದ್ದೀನಿ. ಯಾಕೋ ಒಂಥರ ಬೇಜಾರು. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ಮೋಸ್ಟ್ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ನಾಳೆ ಬೇರೆ ವೀಡಿಯೋದೊಂದಿಗೆ ಬರ್ತೀನಿ. ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.